ಹೇರ್ ವಾಶ್ ಮಾಡೋದಕ್ಕೆ ಯಾವ ನೀರನ್ನ ಯೂಸ್ ಮಾಡ್ತೀಯಾ? ನಾನು ಯಾವಾಗಲೂ ಯೂಸ್ ಮಾಡೋದು ಬಿಸಿ ನೀರನ್ನಪ್ಪ. ನನಗಂದ್ರೂ ತಣ್ಣೀರನ್ನ ಮುಟ್ಟೋದಕ್ಕಾಗಲ್ಲ. ನಾನು ಯಾವಾಗಲೂ ಯೂಸ್ ಮಾಡೋದು ಬಿಸಿ ನೀರನ್ನೇ. ಹೌದು, ನೀ ಯಾವ ನೀರನ್ನ ಯೂಸ್ ಮಾಡ್ತೀಯಾ? ನಾನು ಯಾವಾಗಲೂ ಯೂಸ್ ಮಾಡೋದು ತಣ್ಣೀರನ್ನೇ ಯೂಸ್ ಮಾಡೋದು, ಅಥವಾ ಉಗುರು ಬೆಚ್ಚಗಿರೋ ನೀರನ್ನೇ ನಾನು ಯಾವಾಗಲೂ ಯೂಸ್ ಮಾಡೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಇವರಿಬ್ರು ನೋಡ್ತಾ ಇದ್ದೀರಾ, ಇವರಿಬ್ರು ಯಾವಾಗಲೂ ಇದೇ ಥರನಾಗೆ ಮಾತಾಡ್ತಿರ್ತಾರೆ. ಬರ್ರಿ ವಿಡಿಯೋನ ಲೇಟ್ ಮಾಡೋದು ಬೇಡ ಅಲ್ವಾ, ವಿಡಿಯೋನ ಶುರು ಮಾಡೋಣ. ಯಾವ ನೀರು ಬೆಟರ್ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಹಾಟ್ ವಾಟರ್, ಕೋಲ್ಡ್ ವಾಟರ್ ಯಾವುದು ನಮ್ಮ ಕೂದಲಿಗೆ ಉತ್ತಮ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮಗೆ ತುಂಬ ಅಂದರೆ ತುಂಬ ಮೋಟಿವೇಟ್ ಮಾಡುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದ ನೀವು ದುಡ್ಡನ್ನು ಕಟ್ಟಬೇಕಾಗಿಲ್ಲ, ಫ್ರೀಯಾಗಿ ಇರುತ್ತೆ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಕೂದಲಿನ ಪೋಷಣೆಯನ್ನು ನಾವು ಆದಷ್ಟು ನ್ಯಾಚುರಲ್ ಆಗಿರುವ ನೈಸರ್ಗಿಕವಾಗಿ ನಾವು ಕಾಪಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ನಾವು ಹಚ್ಚುವ ಎಣ್ಣೆಯಿಂದ ಹಿಡಿದು ನಾವು ಹಚ್ಚುವ ಪ್ಯಾಕ್ಗಳಾಗಿರ್ಬೋದು, ನಾವು ಹಚ್ಚುವ ಶಾಂಪುಗಳಾಗಿರ್ಬೋದು, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೂದಲು ಆರೈಕೆ ಮಾಡುವಲ್ಲಿ. ಕೂದಲು ಆರೈಕೆಯಲ್ಲಿ ತಣ್ಣೀರು ಮುಖ್ಯನೋ ಅಥವಾ ಬಿಸಿ ನೀರು ಮುಖ್ಯನೋ ಅನ್ನೋದು ತುಂಬ ಜನರಿಗೆ ತುಂಬ ರೀತಿಯಾಗಿ ಡೌಟ್ಗಳಿರುತ್ತೆ ಅಂತ ಹೇಳಬಹುದು. ನೀವು ಇವೆರಡರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋತೀರಾ ಅನ್ನೋದು ನಿಮಗೆ ಬಿಟ್ಟದ್ದು. ನಾನು ಇವೆರಡರ ಉಪಯೋಗನೂ ಹೇಳ್ತೀನಿ, ಅದರಿಂದ ಆಗೋ ನಷ್ಟನೂ ಹೇಳ್ತೀನಿ. ಎರಡೂ ನಿಮ್ಮ ಜೊತೆ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ನೀವು ತಣ್ಣೀರನ್ನು ಯಾವಾಗೆಲ್ಲ ಯೂಸ್ ಮಾಡ್ತೀರಾ? ನಿಮ್ಮ ತಲೆನ ತೊಳೆಯೋದಕ್ಕೆ. ಬಿಸಿ ನೀರನ್ನು ಯಾವಾಗೆಲ್ಲ ಯೂಸ್ ಮಾಡ್ತೀರಾ? ಜಾಸ್ತಿಯಾಗಿ ವಾತಾವರಣ ಕೂಲಾಗಿದ್ದರೆ ಬಿಸಿ ನೀರನ್ನು ನೀವು ತಲೆ ಸ್ನಾನ ಮಾಡೋದಕ್ಕೆ ಅಥವಾ ಸ್ನಾನ ಮಾಡೋದಕ್ಕೆ ಜಾಸ್ತಿಯಾಗಿ ಇಷ್ಟಪಡ್ತೀರಾ? ತಣ್ಣೀರನ್ನು ಯಾವಾಗ ಯೂಸ್ ಮಾಡ್ತೀರಾ? ತಣ್ಣೀರಂದರೆ ತುಂಬ ಹೀಟ್ ಇದೆ ವಾತಾವರಣ ಅನ್ನುವಾಗ ನೀವು ತಣ್ಣೀರಿನ ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? ತಣ್ಣೀರಿಂದ ಕೂದಲು ತೊಳೆಯೋದ್ರಿಂದ ಏನೆಲ್ಲ ಉಪಯೋಗ ಮತ್ತು ಹಾನಿಯಾಗುತ್ತೆ? ತಣ್ಣೀರಿಂದ ಸ್ನಾನ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅಂದರೆ, ನಿಮ್ಮ ರಕ್ತ ಸಂಚಾರವನ್ನು ಹೆಚ್ಚು ಮಾಡಲು ನೇರವಾಗಿ ಸಹಾಯವನ್ನು ಮಾಡುತ್ತೆ. ಕೂದಲಲ್ಲಿ ತುಂಬ ಅಂದರೆ ತುಂಬ ಸಿಕ್ಕುಗಳಾಗ್ತಿದ್ರೆ, ತುಂಬ ಅಂದರೆ ತುಂಬ ಗಂಟುಗಳಾಗ್ತಿದ್ರೆ ಅದು ಕಡಿಮೆ ಮಾಡಲಿಕ್ಕೆ ಈ ತಣ್ಣೀರಿನ ಸ್ನಾನ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು. ಕೂದಲು ಸ್ಪ್ಲಿಟೆನ್ಸ್ಗಳಾಗಿ ಆಗ್ತಿದ್ರೆ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಈ ತಣ್ಣೀರು ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ಕ್ವಿಟಿಕಲ್ಗಳನ್ನು ಮುಚ್ಚಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು ತಣ್ಣೀರಿನ ಸ್ನಾನ. ನೀವು ಬಿಸಿ ನೀರಿನಿಂದ ಸ್ನಾನ ಮಾಡ್ತಿದ್ರು ಕೂಡ ಕೊನೆಯದಾಗಿ ಒಂದು ಜಗ್ಗು ನೀವು ತಣ್ಣೀರಿನ ಸ್ನಾನವನ್ನು ಮಾಡಬೇಕು. ಈ ಕೊನೆ ಜಗ್ಗು ನಿಮ್ಮ ಕೂದಲು ಹಾನಿ ಆಗದೆ ಇರೋ ಥರ ಕಾಪಾಡಲಿಕ್ಕೆ ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ. ಹೆಂಗಪ್ಪ ಅಂದರೆ, ನಿಮ್ಮ ಕೂದಲು ಕ್ವಿಟಿಕಲ್ಸ್ಗಳನ್ನು ಮುಚ್ಚಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಇದರಿಂದ ಕೂದಲು ಹಾನಿಯಾಗೋದು 90% ಕಮ್ಮಿ ಆಗುತ್ತೆ ಅಂತ ಹೇಳ್ಬಹುದು. ನೀವು ದೀರ್ಘಕಾಲದವರೆಗೆ ನಿಮ್ಮ ಕೂದಲು ಗಟ್ಟಿಯಾಗಿರಲಿಕ್ಕೆ, ಚೆನ್ನಾಗಿರಲಿಕ್ಕೆ ನೀವು ಆದಷ್ಟು ತಣ್ಣೀರನ್ನು ಬಳಸೋದು ಉತ್ತಮ ಅಂತ ಹೇಳಬಹುದು. ತಲೆಯ ಬುಡದಲ್ಲಿರುವ ಜಿಡ್ಡನ್ನು ಹೋಗಲಾಡಿಸಲಿಕ್ಕೆ ಈ ತಣ್ಣೀರು ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳಬಹುದು. ನಿಮ್ಮ ಕೂದಲಲ್ಲಿರುವ ಪೋರ್ಸ್ಗಳನ್ನು ಮುಚ್ಚಲಿಕ್ಕೆ ಈ ತಣ್ಣೀರು ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ. ನಿಮ್ಮ ಕೂದಲಲ್ಲಿ ಜಿಡ್ಡಿನ ಅಂಶ ಇರಬಹುದು, ಮತ್ತು ಈ ಥರ ಗ್ರೀಸ್ ಥರ ಇರಬಹುದು, ಡ್ಯಾಂಡ್ರಫ್ ಪ್ರಾಬ್ಲಮ್ ಇರಬಹುದು, ಇದನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ತಣ್ಣೀರು ರಾಮಬಾಣ ಅಂತ ಹೇಳ್ಬಹುದು. ನಿಮ್ಮ ಕೂದಲು ತುಂಬ ಉದುರ್ತಿದ್ರೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ತಣ್ಣೀರಿನ ಸ್ನಾನ, ತಲೆ ಸ್ನಾನ ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಹುದು. ಏನೇ ಹೇಳಿ, ನಿಮ್ಮ ಕೂದಲನ್ನ ನೀವು ಆರೈಕೆ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳಬಹುದು. ನೀವು ಯಾವ ರೀತಿಯಾಗಿ ನೀರನ್ನು ಯೂಸ್ ಮಾಡ್ತೀರಾ, ಯಾವ ರೀತಿಯಾಗಿ ಆಹಾರವನ್ನು ಯೂಸ್ ಮಾಡ್ತೀರಾ, ಯಾವ ರೀತಿಯಾಗಿ ನೀವು ನಿಮ್ಮ ಕೂದಲಿನ ಆರೈಕೆಯನ್ನು ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಕೂದಲು ಬೆಳೆಯೋದು ಮತ್ತು ಹಾಳಾಗೋದು ಎರಡೂ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಬಹುದು. ಬಿಸಿ ನೀರಿಂದ ಕೂದಲು ತೊಳೆಯೋದ್ರಿಂದ ಏನೆಲ್ಲ ಆಗುತ್ತೆ? ಬಿಸಿ ನೀರಿನಿಂದ ನಾವು ತಲೆಯನ್ನು ತೊಳೆಯೋದಕ್ಕೆ ಯಾವಾಗ ಇಷ್ಟಪಡ್ತೀವಪ್ಪ ಅಂದರೆ, ವಾತಾವರಣ ತುಂಬ ಅಂದರೆ ತುಂಬ ತಂಪಾಗಿದ್ರೆ, ನಮಗೆ ತಣ್ಣೀರನ್ನು ಮುಟ್ಟೋಕೆ ಆಗಲ್ಲ ಅನ್ನುವಾಗ ನಾವು ಬಿಸಿ ನೀರಿನಿಂದ ಸ್ನಾನವನ್ನು ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀವಿ ಅಂತ ಹೇಳಬಹುದು.
ಚಳಿಗಾಲದಲ್ಲಿ ನಾವು ಸಾಮಾನ್ಯವಾಗಿ ಬಿಸಿ ನೀರನ್ನು ಹೆಚ್ಚಾಗಿ ಬಳಸಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಬಹುದು. ಬಿಸಿ ನೀರಿನಿಂದ ನೀವು ತಲೆ ಸ್ನಾನ ಮಾಡೋದ್ರಿಂದ ಏನು ಹಾನಿ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ಉಪಯೋಗಕ್ಕಿಂತ ಹಾನಿನೇ ಜಾಸ್ತಿ ಅಂತ ಹೇಳ್ಬೋದು. ನಮ್ಮ ಕೂದಲು ಆರೈಕೆಗೆ ನಾವು ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡೋದ್ರಿಂದ ಕೂದಲು ಉದುರುವ ಸಮಸ್ಯೆ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು. ಬಿಸಿ ನೀರನ್ನ ನಾವು ಡೈರೆಕ್ಟ್ ಆಗಿ ನಮ್ಮ ತಲೆಯನ್ನು ವಾಶ್ ಮಾಡಲಿಕ್ಕೆ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ತುಂಬ ಜಾಸ್ತಿ ಆಗಲಿಕ್ಕೆ ಕಾರಣವಾಗುತ್ತೆ ಈ ಬಿಸಿ ನೀರು. ನೀವು ಬಿಸಿ ನೀರನ್ನು ಜಾಸ್ತಿಯಾಗಿ ಬಿಸಿ ಇರೋ ನೀರನ್ನು ನಿಮ್ಮ ತಲೆಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿದರೆ ನಿಮ್ಮ ಕೂದಲು ತುಂಬ ಜಾಸ್ತಿಯಾಗಿ ಕಿತ್ತೋಗೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಬಹುದು. ಕೂದಲು ತುಂಬ ರಫ್ ಆಗಲಿಕ್ಕೆ ಈ ಬಿಸಿ ನೀರು ತುಂಬ ಕಾರಣವಾಗುತ್ತೆ. ಕೂದಲನ್ನು ಹೇರ್ ವಾಶ್ ಆದಮೇಲೆ ಬಾಚುವಾಗ ತುಂಬ ಕೂದಲು ಕಿತ್ತೋಗೋಕ್ಕೆ ಇದು ಸಾಧ್ಯವನ್ನ ಮಾಡುತ್ತೆ ಅಂತ ಹೇಳಬಹುದು ಬಿಸಿ ನೀರು. ಮತ್ತು ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ನಿಮ್ಮ ಹೇರ್ ಗ್ರೋತ್ನು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಬಹುದು. ನೀವು ಬಿಸಿ ನೀರನ್ನು ಯೂಸ್ ಮಾಡ್ತಾ ಇದ್ರೆ ಇವಾಗೇ ನಿಲ್ಲಿಸ್ಬಿಡಿ. ಹೇರ್ ವಾಶ್ ಮಾಡುವಾಗ ನಾನು ಹೇಳಿದ್ನಲ್ವಾ, ಹೇರ್ ವಾಶ್ ನೀವು ಉಗುರು ಬೆಚ್ಚಗಿರೋ ಬಿಸಿ ನೀರಲ್ಲಿ ಮಾಡಿಬಿಟ್ಟು ಲಾಸ್ಟಿಗೆ 1 ಜಗ್ಗಷ್ಟು ನೀವು ತಣ್ಣೀರನ್ನು ಹಾಕೋದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡ್ತಿದ್ರೆ ಕೂದಲು ಉದುರುವ ಸಮಸ್ಯೆ ತುಂಬ ಜಾಸ್ತಿ ಆಗುತ್ತೆ ಮೊದಲನೇದಾಗಿ. ಮತ್ತು ಕೂದಲಿನ ಹಲವಾರು ಸಮಸ್ಯೆಗಳು ಕಂಡು ಬರೋದಕ್ಕೆ ಸಾಧ್ಯವಾಗುತ್ತೆ ಈ ಬಿಸಿ ನೀರನ್ನು ಜಾಸ್ತಿಯಾಗಿ ಯೂಸ್ ಮಾಡೋದ್ರಿಂದ. ನಮ್ಮ ಕೂದಲಿನ ಬೇರುಗಳು ಕೂಡ ಅವುಗಳಿಗೂ ಕೂಡ ಹಾನಿ ಆಗಲಿಕ್ಕೆ ಈ ಬಿಸಿ ನೀರು ತುಂಬ ಕಾರಣವಾಗುತ್ತೆ ಅಂತ ಹೇಳಬಹುದು. ಕೂದಲು ಹೆಚ್ಚಾಗಿ ಕಿತ್ತೋಗೋದಕ್ಕೆ ಕಾರಣ ನಮ್ಮ ಬುಡ ಗಟ್ಟಿಯಾಗಿಲ್ಲ ಅಂದರೆ, ನಮ್ಮ ತಲೆ ಕೂದಲಿನ ಬುಡ ಗಟ್ಟಿಯಾಗಿಲ್ಲ ಅಂದರೆ ಕೂದಲು ಜಾಸ್ತಿಯಾಗಿ ಉದುರುತ್ತೆ. ಇದು ನಮ್ಮ ಕೂದಲಿನ ಬೇರುಗಳನ್ನು ಕೂಡ ಹಾನಿ ಮಾಡಲಿಕ್ಕೆ ತುಂಬ ಕಾರಣವಾಗುತ್ತೆ ಅಂತ ಹೇಳಬಹುದು. ನಮ್ಮ ತಲೆ ಕೂದಲಿನ ಬೇರುಗಳು ಗಟ್ಟಿಯಾಗಿದ್ದರೆ ಮಾತ್ರ ನಮ್ಮ ಕೂದಲು ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ಬಿಸಿ ನೀರು ತಲೆ ಕೂದಲಿನ ಬುಡವನ್ನು ಕೂಡ ತುಂಬ ದುರ್ಬಲವಾಗಿ ಮಾಡಲಿಕ್ಕೆ ಕಾರಣವಾಗುತ್ತೆ. ಕೂದಲು ಜಾಸ್ತಿ ಕಿತ್ತೋಗೋದಕ್ಕೆ ಇದು ಕಾರಣವಾಗುತ್ತೆ ಅಂತ ಹೇಳಬಹುದು. ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ಬೇಗನೆ ಬೆಳ್ಳಗಾಗೋದಕ್ಕೂ ಕೂಡ ಇದು ಮೇನ್ ಕಾರಣ ಅಂತ ಹೇಳಬಹುದು. ಇವಾಗ ಚಿಕ್ಕ ವಯಸ್ಸಿನಲ್ಲಿಯೇ ಬಿಳಿ ಕೂದಲಾಗಲಿಕ್ಕೆ ಸಾಧ್ಯವಾಗ್ತಿದೆ. ಮೊದಲೆಲ್ಲ 70 ವರ್ಷ 80 ವರ್ಷಕ್ಕೆಲ್ಲ ನಮ್ಮ ಅಜ್ಜಿಯಂದಿರಿಗೆಲ್ಲ 70 ವರ್ಷ 80 ವರ್ಷಕ್ಕೆಲ್ಲ ಕೂದಲು ಬೆಳ್ಳಗಾಗ್ತಿತ್ತು. ಇವಾಗ ಹುಟ್ಟಿದ ಕೂಸುಗಳಿಗೆ ಬಿಳಿ ಕೂದಲಾಗ್ತಿದೆ ಅಂತ ಹೇಳಬಹುದು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಅತಿಯಾಗಿರೋ ಬಿಸಿ ನೀರನ್ನು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಬೆಳ್ಳಗಾಗಲಿಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬಹುದು. ಕೊನೆಯದಾಗಿ ಹೇಳೋದು ಏನಪ್ಪ ಅಂದರೆ ಬಿಸಿ ನೀರು ಉತ್ತಮನ ಅಥವಾ ತಣ್ಣೀರು ಉತ್ತಮನ ಅನ್ನೋದು ನಾನು ಹೇಳೋದು ಏನಪ್ಪ ಅಂದರೆ ಆಯುರ್ವೇದದ ಪ್ರಕಾರ ಹೇಳೋದು ಏನಪ್ಪ ಅಂದರೆ ತಣ್ಣೀರು ತಲೆ ಸ್ನಾನಕ್ಕೆ ತುಂಬ ಉತ್ತಮ ಅಂತ ಹೇಳಬಹುದು. ತಣ್ಣೀರಿನಿಂದ ಸ್ನಾನ ಮಾಡಿದರೆ ಯಾವುದೇ ರೀತಿಯಾದ ಕೂದಲಿಗೆ ಹಾನಿಯನ್ನು ಮಾಡೋದಿಲ್ಲ, ಯಾವುದೇ ರೀತಿಯಾಗಿ ನಮಗೆ ದುಷ್ಪರಿಣಾಮವನ್ನು ಬೀರೋದಿಲ್ಲ. ಕೂದಲು ಚೆನ್ನಾಗಿ ಸೊಂಪಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಈ ತಣ್ಣೀರು ತುಂಬ ಸಹಾಯವನ್ನು ಮಾಡುತ್ತೆ. ನಮ್ಮ ಸ್ಕಾಲ್ಫ್ ತುಂಬ ಚೆನ್ನಾಗಿ ಇರಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಕೂದಲು ಆರೋಗ್ಯವಾಗಿ ಇರಲಿಕ್ಕೆ ಈ ತಣ್ಣೀರು ತುಂಬ ಹೆಲ್ಪ್ ಮಾಡುತ್ತೆ. ಕೂದಲು ಚೆನ್ನಾಗಿ ಯಾವುದೇ ರೀತಿಯ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರೋದಿಲ್ಲ, ಯಾವುದೇ ರೀತಿಯಾದ ಕೂದಲು ಉದುರುವ ಸಮಸ್ಯೆ ಇರೋದಿಲ್ಲ, ಯಾವುದೇ ರೀತಿಯಾಗಿ ಸ್ಪ್ಲಿಟ್ ಎಂಡ್ಸ್ಗಳಾಗೋದಿಲ್ಲ, ಯಾವುದೇ ರೀತಿಯ ಕೂದಲು ಜಾಸ್ತಿಯಾಗಿ ಉದುರ್ತಾ ಇದ್ರೆ ಆ ಪ್ರಾಬ್ಲಮ್ ಇರೋದಿಲ್ಲ. ತಣ್ಣೀರಿನಿಂದ ಸ್ನಾನ ಮಾಡೋದು ಬೆಸ್ಟ್ ಅಂತ ಹೇಳ್ಬಹುದು. ಬಿಸಿ ನೀರು ಯಾಕೆ ಉತ್ತಮ ಅಲ್ಲ ಅಂದರೆ ಇದರಿಂದ ಹಾನಿನೇ ಜಾಸ್ತಿ ಅಂತ ಹೇಳ್ಬಹುದು. ಕೂದಲು ಬುಡವನ್ನು ಇದು ಹಾನಿ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಕೂದಲು ಆರೋಗ್ಯವಾಗಿರುವಂತೆ ಇದು ನೋಡ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಕೂದಲಲ್ಲಿ ತುಂಬ ಡ್ಯಾಂಡ್ರಫ್ ಆಗಲಿಕ್ಕೆ ಕಾರಣವನ್ನಾಗುತ್ತೆ. ಮತ್ತು ನಮ್ಮ ಕೂದಲು ಹಾಳಾಗಲಿಕ್ಕೆ ಈ ಬಿಸಿ ನೀರು ತುಂಬ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಬಿಸಿ ನೀರನ್ನು ಆದಷ್ಟು ಬಳಸೋದನ್ನು ಕಮ್ಮಿ ಮಾಡಿ ಚಳಿಗಾಲದಲ್ಲಿ ಉಗುರು ಬೆಚ್ಚಗಿರೋ ನೀರಿಂದ ನೀವು ತಲೆ ಸ್ನಾನ ಮಾಡಿ ಕೊನೆಯದಾಗಿ 1 ಮಗ್ಗು ಅಥವಾ 1 ಜಗ್ಗಷ್ಟು ನೀವು ತಣ್ಣೀರಿನಿಂದ ಸ್ನಾನ ಮಾಡೋದು ಉತ್ತಮ ಅಂತ ಹೇಳಬಹುದು. ಇದರಿಂದ ನಿಮ್ಮ ಕೂದಲು ಹಾನಿ ಆಗೋದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಬಹುದು. ನೋಡಿ ನನ್ನ ಕೂದಲು ಎಷ್ಟು ಲಾಂಗ್ ಆಗಿದೆ, ಎಷ್ಟು ಉದ್ದವಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಾನು ಯಾವಾಗಲೂ ಯೂಸ್ ಮಾಡೋದು ತಣ್ಣೀರನ್ನೇ ಯೂಸ್ ಮಾಡೋದು.
ಅಥವಾ ಉಗುರು ಬೆಚ್ಚಗಿರೋ ನೀರಿಂದ ನಾನು ತಲೆ ಸ್ನಾನನ ಮಾಡ್ತೀನಿ. ತಲೆ ಸ್ನಾನನ ಉಗುರು ಬೆಚ್ಚಗಿರೋ ನೀರಿಂದ ಮಾಡಿಬಿಟ್ಟು ಕೊನೆಯದಾಗಿ ನಾನು ಒಂದು ಚರಿಗೆಯಷ್ಟು ಅಥವಾ ಒಂದು ಮಗ್ಗಷ್ಟು ನಾನು ತಣ್ಣೀರನ್ನು ಲಾಸ್ಟಿಗೆ ನನ್ನ ಕೂದಲಿಗೆ ನಾನು ಹಾಕೋತೀನಿ. ಇದರಿಂದ ನನ್ನ ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ನನ್ನ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಈ ಒಂದು ಮಗ್ಗಷ್ಟು ನೀರು ತಣ್ಣೀರು ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳಬಹುದು. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ನಮಗೆ ತುಂಬ ಅಂದರೆ ತುಂಬ ಮೋಟಿವೇಟ್ ಮಾಡುತ್ತೆ ಅಂತ ಹೇಳಬಹುದು. ಧನ್ಯವಾದಗಳು.